ಬೆಂಗಳೂರಿನ ಆಸ್ತಿದಾರರೇ ಗಮನಿಸಿ, ಈ ಖಾತಾ ಅರ್ಜಿಯಲ್ಲಿ ತಪ್ಪಾಗಿದೆಯಾ? ಅರ್ಜಿ ವಾಪಸ್ ಪಡೆಯೋದಕ್ಕೆ ಅವಕಾಶ. ಹಲೋ ಬೆಂಗಳೂರು, ನಮಸ್ಕಾರ. ಬೆಂಗಳೂರಿನಲ್ಲಿ ಆಸ್ತಿದಾರರಿಗೆ ಈ ಖಾತಾ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ತಪ್ಪಾಗಿ ಸಲ್ಲಿಸಲಾದಂತಹ ಈ ಖಾತಾ ಅರ್ಜಿಗಳನ್ನ ಆಸ್ತಿದಾರರು ಈಗ ಹಿಂಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈಗ ಸಾರ್ವಜನಿಕರು ಕೆಲವು ಆಸ್ತಿ ವಿವರಗಳನ್ನ ಸ್ವಯಂ ಆನ್ಲೈನ್ ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದರಿಂದ ಸಣ್ಣ ಪುಟ್ಟ ತಿದ್ದುಪಡಿಗಳಿಗಾಗಿ ಕಚೇರಿಗಳಿಗೆ ಭೇಟಿ ನೀಡುವಂತ ಅಗತ್ಯ ಕಡಿಮೆಯಾಗುತ್ತೆ. ಇದರ ಜೊತೆಗೆ ತಪ್ಪಾಗಿ ಸಲ್ಲಿಸಿದ ಈ ಖಾತಾ ಅರ್ಜಿಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ನೀಡುವ ವ್ಯವಸ್ಥೆಯನ್ನ ಇದೀಗ ಪರಿಚಯಿಸಲಾಗಿದೆ. ಇದರಿಂದ ಪ್ರಕ್ರಿಯೆಯಲ್ಲಿನ ಅಡಚಣೆಗಳು ಕಡಿಮೆಯಾಗುತ್ತೆ ಮತ್ತೆ ಹೆಚ್ಚಿನ ಸೌಕರ್ಯ ಕೂಡ ದೊರೆಯುತ್ತೆ. ಈಗ ಕೆಲವೊಮ್ಮೆ ನಾವು ಈ ಖಾತಾಗೆ ಅರ್ಜಿಗಳನ್ನ ಸಲ್ಲಿಸುವಾಗ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಅಕ್ಸೆಪ್ಟ್ ಆಗ್ಲಿಲ್ಲ ಅಥವಾ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅನ್ನುವಂತ ಒಂದಷ್ಟು ತಲೆ ಬಿಸಿ ನಮ್ಗೆ ಖಂಡಿತ ಆಗೇ ಆಗತ್ತೆ. ಒಂದು ಹಾಕಿರುವಂತ ಅರ್ಜಿಯನ್ನ ನಾವು ವಾಪಸ್ ತಗೊಂಡು ತಪ್ಪಾಗಿರುವಂತ ಅಂಕಿ ಅಂಶಗಳನ್ನ ಸರಿ ಮಾಡಿ ವಾಪಸ್ ಅರ್ಜಿ ಹಾಕ್ಬೋದಾ ಇಲ್ವಾ ಅನ್ನುವಂಥ ಒಂದು ಆಯ್ಕೆ ಇದೆಯಾ ಇಲ್ವಾ ಅನ್ನೋದೇ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ತಪ್ಪು ಸಹಜ, ತಪ್ಪಾಗೋದು ಸಹಜ, ಆದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇದೀಗ GBA ಈ ಒಂದು ಹೊಸ ವ್ಯವಸ್ಥೆಯನ್ನ ಪರಿಚಯಿಸಿದೆ. ಇದರಿಂದ ಒಂದು ಏನಾದ್ರೂ ಅಡಚಣೆಗಳು ಆಗೋದು ಕಡಿಮೆ ಆಗತ್ತೆ ಮತ್ತೆ ಹೆಚ್ಚಿನ ಅನುಕೂಲ ಸಾರ್ವಜನಿಕರಿಗೆ ಆಗತ್ತೆ. ವಹಿವಾಟು ಅಥವಾ ನೋಂದಣಿಗೆ ಸಿದ್ಧ ಅಂತ ಹೇಳಿ ಗುರುತಿಸಲಾದಂತ ಆಸ್ತಿಗಳಿಗೆ ಎಲ್ಲಾ ಕರೆಕ್ಟ್ ಇರುತ್ತೆ, ಬಟ್ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರುತ್ತೆ. ಸೊ ಹಂಗಾಗಿ ಅಂತ ಸಂದರ್ಭದಲ್ಲಿ ಸ್ವಯಂ ಮಾನ್ಯತೆ ಮತ್ತು ಅನುಮೋದನೆ ಸೌಲಭ್ಯವನ್ನ ಕೂಡ ಪರಿಚಯಿಸಲಾಗಿದೆ. ಅಂದ್ರೆ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಕರೆಕ್ಷನ್ ಮಾಡಿ ಅನುಮೋದನೆಯ ಸೌಲಭ್ಯವನ್ನ ಕೊಡೋದು. ಇದಕ್ಕಾಗಿ ಋಣಭಾರ ಪ್ರಮಾಣ ಪತ್ರ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮತ್ತೆ ಪರಿಶೀಲನೆ ಆಧಾರವಾಗಿರುತ್ತೆ. ಇದರಿಂದ ಆಸ್ತಿ ವಹಿವಾಟು ಪ್ರಕ್ರಿಯೆ ಬಹಳ ಫಾಸ್ಟ್ ಆಗಿ ನಡೆಯುತ್ತೆ. ಈ ಖಾತಾ ಅರ್ಜಿ ಮತ್ತೆ ಅನುಮೋದನಾ ಪ್ರಕ್ರಿಯೆಯನ್ನ ಬಹಳ ಸರಳ ಮತ್ತೆ ಪಾರದರ್ಶಕ ಹಾಗೆ ಬಳಕೆದಾರ ಸ್ನೇಹಿಯಾಗಿ ರೂಪಿಸಲಾಗಿದೆ. ಇದು ನಿಮ್ಮ ಗಮನದಲ್ಲಿರಲಿ. ಸಹಜವಾಗಿ ಕೆಲವೊಂದು ಸಿಸ್ಟಮ್ಯಾಟಿಕ್ ವರ್ಕ್ಗಳು ಈಗ ಡಿಜಿಟಲ್ ಯುಗದಲ್ಲಿ ಈಸಿ ಆಗಿ ನಡೀತಾ ಇದೆ. ಮಿಸ್ಟೇಕ್ ಆಗೋದು ಸಹಜ, ಆದ್ರೆ ಆ ಮಿಸ್ಟೇಕ್ಗಳನ್ನ ಕರೆಕ್ಟ್ ಮಾಡಿಕೊಂಡು ಜನರ ಸಮಯವನ್ನು ಉಳಿಸೋದ್ರ ಜೊತೆಗೆ ಪಾರದರ್ಶಕವಾಗಿ ಬಳಕೆದಾರ ಸ್ನೇಹಿಯಾಗಿ ವ್ಯವಸ್ಥೆಯನ್ನ ಇದೀಗ ರೂಪಿಸಲಾಗಿದೆ. ಡಿಜಿಟಲ್ ಆಡಳಿತ ದಕ್ಷತೆ ಮತ್ತು ನಾಗರಿಕರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ನಗರದಲ್ಲಿ ಈಗ ಆಲ್ರೆಡಿ ಸುಮಾರು 13.5 ಲಕ್ಷ SAS ID ಆಧಾರಿತ ಆಸ್ತಿಗಳೊಂದಿಗೆ ಸಂಬಂಧಿಸಿದ ನಾಗರಿಕರು ಈಗ ಸುಲಭವಾಗಿ ತಮ್ಮ ಈ ಖಾತಾ ಪ್ರಮಾಣ ಪತ್ರಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಅಂತಿಮ ಈ ಖಾತಾಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ನಾವು ಆಲ್ರೆಡಿ ಹೇಳಿದೀವಿ. ಇದರಿಂದ ಹಸ್ತಚಾಲಿತ ನಡೆಯುವ ಪ್ರಕ್ರಿಯೆಗಳ ಮೇಲಿನ ಅವಲಂಬನೆ ಕಡಿಮೆಯಾಗಲಿದ್ದು ಜನರ ಸಮಯ ಕೂಡ ಉಳಿತಾಯ ಆಗಲಿದೆ. ಈ ಖಾತಾ ಮೇಳ ಶುರುವಾಗ್ತಾ ಇದೆ. ಹಾಗಾಗಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಗಳನ್ನ ತಗೊಂಡು ಹೋಗಿ ಏನೇ ಮಿಸ್ಟೇಕ್ ಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇನ್ ಕೇಸ್ ಮಿಸ್ಟೇಕ್ ಆದ್ರೂ ಅರ್ಜಿ ವಾಪಸ್ ತಗೊಂಡು ಕರೆಕ್ಷನ್ ಮಾಡಿ ಮತ್ತೆ ವಾಪಸ್ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ, ಮರಿಬೇಡಿ. ಅರ್ಜಿಗಳ ಪ್ರಕ್ರಿಯೆ ಮತ್ತೆ ಅನುಮೋದನಾ ವಿಧಾನಗಳಲ್ಲಿ ಮಾಡಲಾದ ಪರಿಷ್ಕರಣೆಗಳ ಕುರಿತು ಅಧಿಕಾರಿಗಳಿಗೆ ಸಮಗ್ರವಾಗಿ ಮಾರ್ಗದರ್ಶನವನ್ನು ಕೂಡ ನೀಡಲಾಗಿದ್ದು ಇದರಿಂದ ಇಲಾಖೆಯಲ್ಲಿ ಹೆಚ್ಚು ದಕ್ಷತೆ ಮತ್ತು ಏಕೀಕೃತ ಅನುಷ್ಠಾನ ಸಾಧ್ಯವಾಗುತ್ತೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾದಂತ ಮನೀಶ್ ಮೌದ್ಗಿಲ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಈ ವಿಚಾರ ನಿಮ್ಮ ಗಮನದಲ್ಲಿರಲಿ. ಈ ಖಾತಾಗೆ ಅರ್ಜಿ ಸಲ್ಲಿಸುವಾಗ ಏನಾದ್ರೂ ಮಿಸ್ಟೇಕ್ ಆದ್ರೆ ಭಯ ಪಟ್ಕೋಬೇಡಿ. ಅದನ್ನ ತಪ್ಪಾಗಿರುವಂತದನ್ನ ತಿದ್ದಿ ಅಂದ್ರೆ ಅದನ್ನ ನೀವು ಮತ್ತೆ ಸರಿಯಾದಂಥ ರೀತಿಯಲ್ಲಿ ಬರೆದು ಅಥವಾ ಸರಿಯಾದಂಥ ರೀತಿಯಲ್ಲಿ ಫಿಲ್ ಮಾಡಿ ಆನ್ಲೈನ್ ನಲ್ಲಿ ಮತ್ತೆ ವಾಪಸ್ ಅರ್ಜಿ ಸಲ್ಲಿಕೆ ಮಾಡೋಕೆ ಅವಕಾಶ ಇದೆ. ಆದ್ರೆ ಆ ತಪ್ಪಿಗೆ ಅವಕಾಶ ಮಾಡಿಕೊಡದೆ ಅರ್ಜಿ ಸಲ್ಲಿಸುವಾಗ್ಲೇ ಸರಿಯಾದಂಥ ಒಂದು ಮಾಹಿತಿಯನ್ನು ನೀವು ಆನ್ಲೈನ್ ನಲ್ಲಿ ದಾಖಲೆ ಮಾಡೋದ್ರಿಂದ ಈ ತಪ್ಪಿಗೆ ಅವಕಾಶವನ್ನ ಮಾಡಿಕೊಡೋದು ತಪ್ಪಿ ಹೋಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.